ನಮಸ್ಕಾರ. ಬನ್ನಿ, ಇವತ್ತು ಭಾರತದ ಒಂದು ಫಾಸ್ಟ್ ಟ್ರ್ಯಾಕ್ ಪ್ರವಾಸಕ್ಕೆ ಹೋಗೋಣ. ಅಂದ್ರೆ ಇಲ್ಲಿರೋ ಕೆಲವು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಕೆಲವೇ ನಿಮಿಷಗಳಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗಾದ್ರೆ ರೆಡಿನಾ? ನಮ್ಮ ಈ ಜರ್ನಿ ಪ್ರಾಚೀನ ಸಾಮ್ರಾಜ್ಯಗಳಿಂದ ಶುರುವಾಗಿ ಸ್ವಾತಂತ್ರ್ಯ ಹೋರಾಟ, ಇಲ್ಲಿನ ಅದ್ಭುತ ಸಾಂಸ್ಕೃತಿಕ ವೈವಿಧ್ಯತೆ ಹೀಗೆ ಸಾಗಿ ಕೊನೆಗೆ ಇವತ್ತಿನ ಮಾಡರ್ನ್ ಇಂಡಿಯಾ ಹೇಗಿದೆ ಅನ್ನೋವರೆಗೂ ಹೋಗುತ್ತೆ. ಸರಿ, ಮೊದಲು ನಾವು ಟೈಮ್ ಮೆಷಿನ್ ಹತ್ತಿ ಸಾವಿರಾರು ವರ್ಷಗಳ ಹಿಂದೆ ಹೋಗೋಣ. ಅಂದ್ರೆ ಈ ಮಹಾನ್ ದೇಶಕ್ಕೆ ಅಡಿಪಾಯ ಹಾಕಿದ ಆ ಅದ್ಭುತ ನಾಗರಿಕತೆಗಳು ಮತ್ತು ಸಾಮ್ರಾಜ್ಯಗಳು ಹೇಗಿದ್ವು ಅಂತ ನೋಡೋಣ ಬನ್ನಿ. ಸಿಂಧೂ ಕಣಿವೆಯ ನಾಗರಿಕತೆ ಇದೆಯಲ್ಲ, ಅದು ತುಂಬಾನೇ ಮುಂದುವರೆದಿತ್ತು. ಅಲ್ಲಿನ ಜನ ತಾಮ್ರ, ಕಂಚು, ಚಿನ್ನ ಹೀಗೆ ಎಲ್ಲಾ ರೀತಿಯ ಲೋಹಗಳನ್ನ ಬಳಸ್ತಿದ್ರು. ಆದರೆ ಒಂದು ತುಂಬಾನೇ ಸಾಮಾನ್ಯವಾದ ಪ್ರಮುಖವಾದ ಲೋಹ ಮಾತ್ರ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅದು ಯಾವುದು ಗೊತ್ತಾ? ಹೌದು, ಅದು ಕಬ್ಬಿಣ. ನಂಬೋಕೆ ಕಷ್ಟ ಆದ್ರೂ ಸತ್ಯ. ಭಾರತದಲ್ಲಿ ಕಬ್ಬಿಣದ ಬಳಕೆ ಶುರುವಾಗಿದ್ದು ತುಂಬಾನೇ ಲೇಟಾಗಿ, ಅಂದ್ರೆ ಸುಮಾರು 1000 BCE ವೈದಿಕ ಕಾಲದಲ್ಲಿ. ಅದಕ್ಕೆ ನೋಡಿ, ಸಿಂಧೂ ಕಣಿವೆ ನಾಗರಿಕತೆಯನ್ನ ನಾವು ಕಂಚಿನ ಯುಗಲ ನಾಗರಿಕತೆ ಅಂತ ಕರೆಯೋದು. ನಂತರ ಶತಮಾನಗಳು ಕಳೆದ ಮೇಲೆ ಬರೋದೇ ದೆಹಲಿ ಸುಲ್ತಾನರ ಯುಗ. ಈ ಟೈಮ್ಲೈನ್ ನೋಡಿ, ಇಲ್ಲಿ ಒಂದು ಹೆಸರು ತುಂಬಾನೇ ಗಮನ ಸೆಳೆಯುತ್ತೆ: ರಜಿಯಾ ಸುಲ್ತಾನ್. ಅವರ ಆಳ್ವಿಕೆ ಕೇವಲ 4 ವರ್ಷ ಆದ್ರೂ ತುಂಬಾನೇ ಮಹತ್ವದ್ದು. ಯಾಕಂದ್ರೆ ಇಡೀ ಉಪಖಂಡದಲ್ಲೇ ಮೊದಲ ಮಹಿಳಾ ಮುಸ್ಲಿಂ ಆಡಳಿತಗಾರ್ತಿ ಅವರು. ಅವರ ಕತೆ ಇತಿಹಾಸದಲ್ಲಿ ಯಾವಾಗ್ಲೂ ಸ್ಪೆಷಲ್. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಎಲ್ಲ ಸುಲ್ತಾನರು ಒಂದೇ ಥರ ಇರಲಿಲ್ಲ. ತಮ್ಮ ಸಾಮ್ರಾಜ್ಯವನ್ನ ಕಂಟ್ರೋಲ್ ಮಾಡೋಕೆ ಬೇರೆ ಬೇರೆ ಸ್ಟ್ರಾಟಜಿಗಳನ್ನ ಬಳಸ್ತಿದ್ರು. ಒಂದು ಕಡೆ ಬಲ್ಬನ್ ಆಸ್ಥಾನದ ಆಡಂಬರ ಸಂಪ್ರದಾಯಗಳಿಗೆ ಜಾಸ್ತಿ ಒತ್ತು ಕೊಟ್ಟು, ಇನ್ನೊಂದು ಕಡೆ ಅಲ್ಲಾವುದ್ದೀನ್ ಖಿಲ್ಜಿ, ಆತ ತನ್ನ ದೊಡ್ಡ ಸೈನ್ಯವನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಮಾರ್ಕೆಟ್ ಬೆಲೆಗಳನ್ನ ಕಂಟ್ರೋಲ್ ಮಾಡುವಂತಹ ಕ್ರಾಂತಿಕಾರಿ ಸುಧಾರಣೆಗಳನ್ನ ತಂದ. ನೋಡಿ, ಇಬ್ಬರ ದಾರಿಯೂ ಎಷ್ಟು ಬೇರೆ ಅಲ್ವಾ? ಸರಿ, ಈ ಸಾಮ್ರಾಜ್ಯಗಳೆಲ್ಲ ಇತಿಹಾಸ ಸೇರಿದ ಮೇಲೆ ಒಂದು ಆಧುನಿಕ ರಾಷ್ಟ್ರವನ್ನ ಕಟ್ಟೋಕೆ ಹೊಸ ಹೋರಾಟ ಶುರುವಾಗುತ್ತೆ. ಈ ಹೋರಾಟದ ನೇತೃತ್ವ ವಹಿಸಿದ್ದು ಇತಿಹಾಸದ ಒಬ್ಬ ಅಪ್ರತಿಮ ನಾಯಕ. ನೋಡಿ, ಈ ಟೈಮ್ಲೈನ್ ಸ್ವಾತಂತ್ರ್ಯ ಹೋರಾಟ ಹೇಗೆ ಹಂತ ಹಂತವಾಗಿ ತೀವ್ರವಾಯಿತು ಅಂತ ಸ್ಪಷ್ಟವಾಗಿ ತೋರಿಸುತ್ತೆ. ಒಂದರ ನಂತರ ಒಂದು. ಪ್ರತಿಯೊಂದು ಚಳುವಳಿಯೂ ಅಹಿಂಸಾತ್ಮಕವಾಗಿತ್ತು, ಆದರೆ ಬ್ರಿಟಿಷ್ ಆಡಳಿತಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತು. ಅಷ್ಟೇ ಅಲ್ಲ, ಇಡೀ ದೇಶದ ಜನರನ್ನು ಒಟ್ಟಿಗೆ ತಂತು. ಈ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಮಾತಾಡಲೇಬೇಕು. ಇದು ಕೇವಲ ಒಂದು ಕಾನೂನು ಮುರಿಯೋದು ಆಗಿರಲಿಲ್ಲ, ಅಥವಾ ಬರೀ ಉಪ್ಪಿಗೋಸ್ಕರ ಮಾಡಿದ ಹೋರಾಟನೂ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಸ್ವಾವಲಂಬನೆಯ ಒಂದು ಸಿಂಬಲ್. ನಮ್ಮ ದೇಶದ ಸಂಪನ್ಮೂಲದ ಮೇಲೆ ನಿಮಗ್ಯಾಕೆ ಹತೋಟಿ ಅಂತ ಬ್ರಿಟಿಷ್ ಸಾಮ್ರಾಜ್ಯದ ನೈತಿಕತೆಯನ್ನೇ ಪ್ರಶ್ನೆ ಮಾಡಿದ ಒಂದು ದೊಡ್ಡ ಹೆಜ್ಜೆ. ಓಕೆ, ಈಗ ಇತಿಹಾಸದಿಂದ ಸ್ವಲ್ಪ ಗೇರ್ ಚೇಂಜ್ ಮಾಡೋಣ. ಭಾರತದ ಆ ವರ್ಣರಂಜಿತ ಸಂಸ್ಕೃತಿ ಮತ್ತು ಇಲ್ಲಿನ ವೈವಿಧ್ಯಮಯ ಭೂಗೋಳದ ಕಡೆಗೆ ನಮ್ಮ ಗಮನ ಹರಿಸೋಣ ಬನ್ನಿ. ವಾವ್! ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಯೂನಿಕ್ ಕಲ್ಚರ್ ಇದೆ ಅಲ್ವಾ? ಇಲ್ಲಿ ನೋಡ್ತಾ ಇರೋದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ. ದೇಶದಲ್ಲಿ ಸಾವಿರಾರು ಜಾನಪದ ನೃತ್ಯಗಳಿವೆ. ಮಿಜೋರಾಂನ ಬಿದಿರಿನ ನೃತ್ಯ ಚೇರಾವಿರ್ಬೋದು, ಅಥವಾ ಮಹಾರಾಷ್ಟ್ರದ ಲಾವಣಿ ಇರ್ಬೋದು. ಪ್ರತಿಯೊಂದು ಡ್ಯಾನ್ಸ್ ಕೂಡ ತನ್ನದೇ ಆದ ಒಂದು ಕಥೆಯನ್ನು ಹೇಳುತ್ತೆ. ಎಷ್ಟು ಅದ್ಭುತ ಅಲ್ವಾ? ಸಂಸ್ಕೃತಿ ಮಾತ್ರ ಅಲ್ಲ, ಇಲ್ಲಿನ ಭೂಗೋಳ ಕೂಡ ಅಷ್ಟೇ ವೈವಿಧ್ಯಮಯ. ಉದಾಹರಣೆಗೆ ಸರೋವರಗಳನ್ನೇ ತಗೊಳ್ಳಿ. ಒಂದೊಂದು ಸರೋವರಕ್ಕೂ ಒಂದೊಂದು ವಿಶೇಷತೆ. ಇದರಲ್ಲಿ ಮಣಿಪುರದ ಲೋಕಟಕ್ ಸರೋವರದ ಬಗ್ಗೆ ಹೇಳಲೇಬೇಕು. ಇದು ಇಡೀ ಪ್ರಪಂಚದಲ್ಲೇ ಇರುವ ಏಕೈಕ ತೇಲುವ ಸರೋವರ. ಅಮೇಜಿಂಗ್ ಅಲ್ವಾ? ಈ ವೈವಿಧ್ಯತೆ ಬರೀ ಭೂಮಿ ಮೇಲೆ ಮಾತ್ರ ಅಲ್ಲ, ಭೂಮಿ ಒಳಗಡೆಯೂ ಇದೆ. ನಮ್ಮ ನೆಲದಲ್ಲಿ ಸಾಕಷ್ಟು ಖನಿಜ ಸಂಪತ್ತಿದೆ. ಈಗ ನೋಡಿ, ಒಡಿಶಾ ಕಬ್ಬಿಣದ ಅದಿರಿನಲ್ಲಿ ನಂಬರ್ 1. ಹಾಗೆಯೇ ಕರ್ನಾಟಕ ಚಿನ್ನದ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದೆ. ನಮ್ಮ ರಾಜ್ಯಗಳು ಈ ವಿಚಾರದಲ್ಲಿ ಪವರ್ ಹೌಸ್ ಇದ್ದ ಹಾಗೆ. ಸರಿ, ಇಷ್ಟೆಲ್ಲ ವೈವಿಧ್ಯತೆ ಇರೋ ಈ ದೇಶವನ್ನ ಆಳೋದು ಹೇಗೆ? ಇದರ ಆಡಳಿತ ಹೇಗೆ ನಡೆಯುತ್ತೆ? ಮಾಡರ್ನ್ ಇಂಡಿಯಾವನ್ನ ರೂಪಿಸಿರೋ ಆ ಫೌಂಡಮೆಂಟಲ್ ಪ್ರಿನ್ಸಿಪಲ್ಸ್ ಏನು ಅನ್ನೋದನ್ನ ಈಗ ನೋಡೋಣ ಬನ್ನಿ. ನೋಡಿ, ಭಾರತದ ಸಂವಿಧಾನದ ಹೃದಯವೇ ಮೂಲಭೂತ ಹಕ್ಕುಗಳು. ಅಂದ್ರೆ ಪ್ರತಿಯೊಬ್ಬ ಪ್ರಜೆಗೂ ಗ್ಯಾರಂಟಿ ಮಾಡಿರೋ ಕೆಲವು ಬೇಸಿಕ್ ಸ್ವಾತಂತ್ರ್ಯಗಳು. ಇವು ನಮ್ಮ ದೇಶದ ಪ್ರಜಾಪ್ರಭುತ್ವದ ಬೆನ್ನೆಲುಬು ಅಂತಾನೆ ಹೇಳ್ಬೋದು. ಈ 6 ಹಕ್ಕುಗಳು ಒಂದು ರೀತಿ ನಮ್ಮೆಲ್ಲರ ರಕ್ಷಾ ಕವಚ ಇದ್ದಾಗೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದ್ರಿಂದ ಹಿಡಿದು ನಮ್ಮ ಧರ್ಮ, ಸಂಸ್ಕೃತಿ, ಶಿಕ್ಷಣದ ಹಕ್ಕುಗಳನ್ನ ಕಾಪಾಡುವವರೆಗೂ ಪ್ರತಿಯೊಂದನ್ನೂ ಇವು ಖಾತ್ರಿಪಡಿಸ್ತವೆ. ಆರ್ಥಿಕವಾಗಿ 1969 ಒಂದು ಗೇಮ್ ಚೇಂಜಿಂಗ್ ವರ್ಷ. ಆ ವರ್ಷ 14 ಪ್ರಮುಖ ಪ್ರೈವೇಟ್ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಲಾಯಿತು. ಇದೊಂದು ದೊಡ್ಡ ಹೆಜ್ಜೆ. ಯಾಕಂದ್ರೆ ಇದರಿಂದ ಬ್ಯಾಂಕಿಂಗ್ ಸೆಕ್ಟರ್ ಸರ್ಕಾರದ ಹಿಡಿತಕ್ಕೆ ಬಂದು ದೇಶದ ಡೆವಲಪ್ಮೆಂಟ್ಗೆ ಒಂದು ಹೊಸ ವೇಗ ಸಿಕ್ತು.
ಇವತ್ತಿನ ಭಾರತದ ಎಕಾನಮಿ ಮುಖ್ಯವಾಗಿ 3 ಭಾಗಗಳಲ್ಲಿದೆ. ಮೊದಲನೆಯದು ಪ್ರೈಮರಿ ಸೆಕ್ಟರ್, ಅಂದ್ರೆ ಕೃಷಿ, ಗಣಿಗಾರಿಕೆಯಂತಹ ಕಚ್ಚಾ ವಸ್ತುಗಳನ್ನು ತೆಗೆಯೋದು. ಎರಡನೆಯದು ಸೆಕೆಂಡರಿ ಸೆಕ್ಟರ್, ಈ ಕಚ್ಚಾ ವಸ್ತುಗಳನ್ನು ಫ್ಯಾಕ್ಟರಿಗಳಲ್ಲಿ ಬಳಸಿ ಬೇರೆ ವಸ್ತುಗಳನ್ನು ತಯಾರಿಸೋದು. ಮೂರನೆಯದು ಟೆರಿಷರಿ ಸೆಕ್ಟರ್, ಅಂದ್ರೆ ಸರ್ವಿಸ್ ಸೆಕ್ಟರ್, ಬ್ಯಾಂಕಿಂಗ್, ಐಟಿ ಈ ತರಹದ ಸೇವೆಗಳು. ಯೋಚನೆ ಮಾಡಿ, ಕೆಲವೇ ನಿಮಿಷಗಳಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಬಂದಿದ್ದೇವೆ. ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ, ಪ್ರಗತಿ ಎಲ್ಲವನ್ನೂ ನೋಡಿದ್ದೇವೆ. ಆ ಪ್ರಾಚೀನ ಕಾಲದ ಕಂಚಿನ ಆಯುಧಗಳಿಂದ ಶುರುವಾಗಿ ಇವತ್ತಿನ ಸರ್ವಿಸ್ ಡ್ರಿವೆನ್ ಎಕಾನಮಿ ತನಕ ಭಾರತದ ಪಯಣ ಸಾಗಿದೆ. ಹಾಗಾದ್ರೆ ಈ ಡೈನಾಮಿಕ್ ದೇಶದ ಮುಂದಿನ ದೊಡ್ಡ ಬದಲಾವಣೆ ಏನಾಗಿರಬಹುದು? ಈ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.